ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ, ಇವಾಗ ಹೇಳಲ್ಲ ನಾನು. ಒಳ್ಳೆ ಸ್ನೇಹಿತರು. ನನಗೆ ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಹಾಗೆ ಕಾರ್ತಿಕ್ ಕೂಡ. ಬಟ್ ಎಸ್, ಕಾರ್ತಿಕ್ ಬಗ್ಗೆ ನೀವು ಯಾರೂ ಹಂಗೆ ಕೇಳಲ್ಲ, ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ. ನನಗೂ ಹೊರಗೆ ಬಂದ ಮೇಲೇ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲಲ್ಲಿ ಚೆನ್ನಾಗಿತ್ತು ಅಂತ. ಅಂದರೆ ನಿಮ್ಮ ವರ್ಷನ್ನಲ್ಲಿ ನಾವಿಬ್ಬರು ನೋಡಲಿಲ್ಲ, ನಿಜ ಹೇಳಬೇಕು ಅಂತಂದರೆ. ನಾನಾಗಲಿ ವರ್ತೂರ್ ಅವರಾಗಲಿ ನೀವೆಲ್ಲರೂ ನೋಡ್ತಾ ಇರೋ ವರ್ಷನಲ್ಲಿ ಆ್ಯಕ್ಚುಲಿ ನಾವು ನೋಡಲಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಸ್ನೇಹಿತರಾಗಿ ಇದ್ದೀವಿ. ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನು ನೋಡಿರಲಿಲ್ಲ ಮನೆ ಒಳಗಡೆ. ಸೊ ಹೊರಗೆ ಬಂದಮೇಲೆ ಗೊತ್ತಾಯಿತು. ಹೌದು, ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಇದು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟಾಗಿ ಅನಿಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ. ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ, ಇವಾಗ ಹೇಳಲ್ಲ ನಾನು. ಒಳ್ಳೆ ಸ್ನೇಹಿತರು. ನನಗೆ ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಹಾಗೆ ಕಾರ್ತಿಕ್ ಕೂಡ. ಬಟ್ ಎಸ್, ಕಾರ್ತಿಕ್ ಬಗ್ಗೆ ನೀವು ಯಾರೂ ಹಂಗೆ ಕೇಳಲ್ಲ, ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ. ನನಗೂ ಹೊರಗೆ ಬಂದ ಮೇಲೇ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲಲ್ಲಿ ಚೆನ್ನಾಗಿತ್ತು ಅಂತ. ಅಂದರೆ ನಿಮ್ಮ ವರ್ಷನ್ನಲ್ಲಿ ನಾವಿಬ್ಬರು ನೋಡಲಿಲ್ಲ, ನಿಜ ಹೇಳಬೇಕು ಅಂತಂದರೆ. ನಾನಾಗಲಿ ವರ್ತೂರ್ ಅವರಾಗಲಿ ನೀವೆಲ್ಲರೂ ನೋಡ್ತಾ ಇರೋ ವರ್ಷನಲ್ಲಿ ಆ್ಯಕ್ಚುಲಿ ನಾವು ನೋಡಲಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಸ್ನೇಹಿತರಾಗಿ ಇದ್ದೀವಿ. ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನು ನೋಡಿರಲಿಲ್ಲ ಮನೆ ಒಳಗಡೆ. ಸೊ ಹೊರಗೆ ಬಂದಮೇಲೆ ಗೊತ್ತಾಯಿತು. ಹೌದು, ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಇದು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟಾಗಿ ಅನಿಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ. ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.